ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಮುಂಜಾನೆಯ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ತಿಳಿಸ್ತಾ. ಸೊ ಆಲ್ರೆಡಿ ನಾವು ಲಾಸ್ಟ್ ಕ್ಲಾಸ್ ಒಳಗೆ ಸ್ಯಾಪ್ ಅದ್ರ ಬಗ್ಗೆ ನಾವೆಲ್ಲ ಡಿಸ್ಕಸ್ ಮಾಡ್ತಾಯಿದ್ವಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆಲ್ಲೇ ಮೈಕ್ರೋಸಾಫ್ಟ್ ಎಕ್ಸೆಲ್ ಅಂತೇಳಿ ನಾವು ಈ ಒಂದು ಚಾಪ್ಟರ್ನಲ್ಲಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ತಮ್ಮೆಲ್ಲರಿಗೂ. ಸೊ ತಮಗೆ ತಿಳಿದಿರೋ ಹಾಗೆ ನಾವಿಲ್ಲೇ ಕಳೆದ ಸೆಮೆಸ್ಟರ್ದೊಳಗೆ MS ಆಫೀಸ್ ಅದ್ರ ಬಗ್ಗೆ ನಾವಲ್ಲೇ ಸ್ಟಡಿ ಮಾಡ್ತಾಯಿದ್ವಿ. ಸೊ ಅದರೊಳಗೆ ಬಂದುಬಿಟ್ಟು ನಿಮಗೆಲ್ಲೇ ಮೈಕ್ರೋಸಾಫ್ಟ್ ವರ್ಡ್, ದೆನ್ ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾಯಿದ್ವಿ. ಸೊ ವರ್ಡ್ ಈಸ್ ಅ ಡಾಕ್ಯುಮೆಂಟೇಷನ್ ಪರ್ಪಸ್ ನಾವು ಅದನ್ನು ಕರಿತಾ ಇದ್ವಿ ಅಲ್ಲೇ. ಸೊ ಪವರ್ ಪಾಯಿಂಟ್ ಅಂದ ತಕ್ಷಣ ಒಂದು ಪ್ರೆಸೆಂಟೇಷನ್ ಪರ್ಪಸ್ ಅಂತ ನಾವು ಅದನ್ನು ಕರಿತಾ ಇರ್ತೀವಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಿಮಗಲ್ಲೇ ವರ್ಕ್ ಬುಕ್, ಇಟ್ ಮೀನ್ಸ್ ಒಂದು ಸ್ಪ್ರೆಡ್ ಶೀಟ್ ಆರ್ ಮೈಕ್ರೋಸಾಫ್ಟ್ ಎಕ್ಸೆಲ್ ಅಂತ ನಾವು ಅದನ್ನು ಕರಿತಾ ಇರ್ತೀವಿ. ಸೊ ಮೈಕ್ರೋಸಾಫ್ಟ್ ಎಕ್ಸೆಲ್ ಅಂದ ತಕ್ಷಣ ಅದನ್ನು ನಾವೇನು ಕರಿತೀವಿ ಅಂತಂದ್ರೆ ಒನ್ ಸ್ಪ್ರೆಡ್ ಶೀಟ್ ಅಂತ ನಾವು ಅದನ್ನು ಕರಿತಾ ಇರ್ತೀವಿ. ಸೊ ಸ್ಪ್ರೆಡ್ ಶೀಟ್ ಪರ್ಪಸ್ ಅಂತ ನಾವು ಅದನ್ನು ಕರಿತಾ ಇರ್ತೀವಿ, ಅಥವಾ ವರ್ಕ್ ಬುಕ್ ಪರ್ಪಸ್ ಅಂತ ನಾವು ಅದನ್ನು ಕರಿತಾ ಇರ್ತೀವಿ, ಅಥವಾ ವರ್ಕ್ ಶೀಟ್ ಪರ್ಪಸ್ ಅಂತ ನಾವು ಅದನ್ನು ಕರಿತಾ ಇರ್ತೀವಿ. ಸೊ ಶೀಟ್ ಅಂದ ತಕ್ಷಣ ಏನು ಬರ್ತೈತೆ ಅಂದರೆ ಒಂದು ಪೇಪರ್, ಒಂದು ಹಾಳೆ ಅಂತ ನಾವು ಅದನ್ನು ಕರಿತಾ ಇರ್ತೀವಿ. ಸೊ ಅದರೊಳಗೆ ಟೂ ಟೈಪ್ಸ್, ಒಂದು ರೂಲ್ ಆರ್ ಅನ್ರೂಲ್ ಅಂತ ನಾವು ಅದನ್ನು ಪೇಪರನ್ನು ನಾವಲ್ಲಿ ಕರಿತಾ ಇರ್ತೀವಿ. ಸೊ ರೂಲ್ ಆರ್ ಅನ್ರೂಲ್ ಪೇಪರ್ ಅಂದ ತಕ್ಷಣ ಅದನ್ನು ನಾವೇನು ಮಾಡ್ತೀವಿ ಅಂತಂದ್ರೆ, ಸೊ ಅದರೊಳಗೆ ಡೇಟಾಗಳನ್ನು ಮೆನ್ಷನ್ ಮಾಡಬೇಕು. ಇಟ್ ಮೀನ್ಸ್ ಟೆಕ್ಸ್ಟ್ ಆರ್ ಸ್ಟ್ರಿಂಗ್ ಅವುಗಳನ್ನು ಮೆನ್ಷನ್ ಮಾಡಬೇಕಾಗ್ತೈತಿ. ಸೊ ಮೆನ್ಷನ್ ಮಾಡಬೇಕಾದಾಗ ಸೊ ಅದನ್ನು ನೀವು ಅದನ್ನು ಯಾವುದಾದ್ರೂ ಒಂದು ಆಪ್ಷನ್ ನೀವು ಇಲ್ಲಿ ತೋರಿಸ್ಬೇಕಾದಾಗ ಸೊ ಒನ್ ಡೇಟಾ ಅಂತ ನಾವು ಅದನ್ನು ಕರಿತಾ ಇರ್ತೀವಿ. ಸೊ ಹೌದಾ. ಸೊ ಡೇಟಾ ಅಂದ ತಕ್ಷಣ ಡೇಟಾ ಇಸ್ ಅ ಕಲೆಕ್ಷನ್ ಆಫ್ ಫಿಗರ್ಸ್ ಆರ್ ಫ್ಯಾಕ್ಟ್ಸ್ ಆರ್ ಎನಿ ಅದರ್ ನಂಬರ್ಸ್ ಅಂತ ನಾವು ಅದನ್ನು ಕರಿತಾ ಇರ್ತೀವಿ. ಸಿಂಪಲ್ ಮೀನಿಂಗ್ದೊಳಗೆ ನಿಮಗಲ್ಲೇ ಹೇಳ್ತಾ ಇರ್ತೈತಿ. ಸೊ ಅಲ್ಲಿ ನಿಮಗಿಲ್ಲೇ ಸ್ಪ್ರೆಡ್ಶೀಟ್ ಅಂತ ಬಂದಾಗ ಮೈಕ್ರೋಸಾಫ್ಟ್ ಎಕ್ಸೆಲ್ ಅಂದ ತಕ್ಷಣ ಇಟ್ ಈಸ್ ಅ ಕ್ಯಾಲ್ಕುಲೇಷನ್ ಪರ್ಪಸ್. ಅದು ನಾವೇನು ಕರಿತೀವಿ ಅಂದರೆ ಒಂದು ಕ್ಯಾಲ್ಕುಲೇಷನ್ ಪರ್ಪಸ್ ನಾವಲ್ಲೇ ತೋರಿಸ್ತಾ ಇರ್ತೀವಿ. ಸೊ ಕ್ಯಾಲ್ಕುಲೇಷನ್ ಅಂದ ತಕ್ಷಣ ಅದು ಎದುರೊಳಗೆ ಮಾಡಬೇಕು ಅಂತ ಬರ್ತೈತೆ ಅಲ್ಲೇ. ಸೊ ನೀವಲ್ಲೇ ಸಮ್ ಅರ್ಥಮೆಟಿಕ್ ಆಪ್ರೇಷನ್ಸ್ಗಳನ್ನು ಯೂಸ್ ಮಾಡ್ತಾ ಇರ್ತೀರಿ. ಪ್ಲಸ್ ಮೈನಸ್ಸು ಇಂಟು ಡಿವೈಡ್ ಇವುಗಳನ್ನು ನೀವಲ್ಲೇ ಮಾಡ್ತಾ ಇರ್ತೀರಿ. ಸೊ ಅದನ್ನು ನೀವು ಮಾಡಬೇಕಾದಾಗ ಸೊ ಇಲ್ಲಿ ಅದನ್ನು ಕಂಪ್ಯೂಟರೈಸ್ಡ್ ಬಂದಾಗ ಅದರೊಳಗೆ ವರ್ಡ್ ಈಸ್ ಅ ಡಾಕ್ಯುಮೆಂಟೇಷನ್, ಸೊ ಪವರ್ ಪಾಯಿಂಟ್ ಈಸ್ ಅ ಪ್ರೆಸೆಂಟೇಷನ್ ಅಂತ ಕರೆದ್ರೆ ಎಕ್ಸೆಲ್ ಅನ್ನೋದನ್ನು ನಾವು ತೋರಿಸ್ಬೇಕಾಗಿರ್ತೈತಿ. ಸೊ ಎಕ್ಸೆಲ್ ನೀವು ತೋರಿಸ್ಬೇಕಾದಾಗ ಒಂದು ಸ್ಪ್ರೆಡ್ ಶೀಟ್ ಅಂತ ಕರೀತಾರೆ. ಸೊ ಸ್ಪ್ರೆಡ್ ಶೀಟ್ ಅಂದ ತಕ್ಷಣ ಸೊ ಅಲ್ಲಿ ಹೇಳ್ತಾನೆ ನೋಡ್ರಿ ಮೀನಿಂಗ್ ಏನು ಹೇಳ್ತಾನೆ ಅಲ್ಲಿ, ಆ ಸ್ಪ್ರೆಡ್ ಶೀಟ್ ಈಸ್ ಅ ಶೀಟ್ ಆಫ್ ಪೇಪರ್ ದಟ್ ಶೋಸ್ ಅಕೌಂಟಿಂಗ್ ಆರ್ ಅದರ್ ಡೇಟಾ ಇನ್ ರೋಸ್ ಆ್ಯಂಡ್ ಕಾಲಮ್ಸ್ ಅಂತ ಕರೀತಾನೆ. ಸೊ ಸ್ಪ್ರೆಡ್ ಶೀಟ್ ಅಂದ ತಕ್ಷಣ ಈಸ್ ಅ ಶೀಟ್ ಆಫ್ ಪೇಪರ್, ಒಂದು ಪೇಪರ್ ಅದು ದಟ್ ಶೋಸ್ ಏನು ಮಾಡ್ತಾಯಿದೆ ಅಂದ್ರೆ ಅಕೌಂಟಿಂಗ್ ಕ್ಯಾಲ್ಕುಲೇಷನ್ ಅಂತ ಬರ್ತೈತಿ, ಆರ್ ಅದರ್ ಡೇಟಾ ಇನ್ ರೋಸ್ ಆ್ಯಂಡ್ ಏನು ಕರಿತೀವಿ ಅಂದರೆ ಕಾಲಮ್ಸ್ ಅಂತ ನಾವು ಅದನ್ನು ಕರಿತಾ ಇರ್ತೀವಿ. ಆ ಸ್ಪ್ರೆಡ್ ಶೀಟ್ ಈಸ್ ಆಲ್ಸೋ ಕಂಪ್ಯೂಟರ್ ಅಪ್ಲಿಕೇಶನ್ ಪ್ರೋಗ್ರಾಮ್, ಒಂದು ಪ್ರೋಗ್ರಾಮ್ ಅಂತ ನಾವು ಅದನ್ನು ಕರಿತಾ ಇರ್ತೀವಿ. ದಟ್ ಸಿಮ್ಯುಲೇಟ್ಸ್ ಏನು ಕೆಲಸ ಮಾಡ್ತಾಯಿದೆ ಅಂದರೆ ಆ ಫಿಸಿಕಲ್ ಸ್ಪ್ರೆಡ್ ಶೀಟ್ ಬೈ ಕ್ಯಾಪ್ಚರಿಂಗ್ ಡಿಸ್ಪ್ಲೇಯಿಂಗ್ ಆ್ಯಂಡ್ ಮನಿಪ್ಯುಲೇಟಿಂಗ್ ಡೇಟಾ ಅರೇಂಜ್ಡ್ ಇನ್ ರೋಸ್ ಆ್ಯಂಡ್ ಏನು ಕರಿತೀವಿ ಅಂದರೆ ಕಾಲಮ್ಸ್ ಅಂತ ನಾವು ಅದನ್ನು ಕರಿತಾ ಇರ್ತೀವಿ. ಸೊ ಡೇಟಾಗಳನ್ನು ಏನು ಮಾಡ್ತೈತಿ ಅಂದರೆ ಕ್ಯಾಪ್ಚರ್ ಮಾಡ್ತೈತಿ, ಡಿಸ್ಪ್ಲೇ ಶೋ ಮಾಡ್ತೈತಿ, ಆಮೇಲೆ ಮನಿಪ್ಯುಲೇಟಿಂಗ್ ಕ್ಯಾಲ್ಕುಲೇಷನ್ ಅಂತ ನಾವು ಅದನ್ನು ಕರಿತಾ ಇರ್ತೀವಿ. ಸೊ ಡೇಟಾ ಅರೇಂಜ್ಡ್ ಇನ್ ರೋಸ್ ಆ್ಯಂಡ್ ಕಾಲಮ್ಸ್ ಅಂತ ಕರಿತಾ ಇರ್ತಾನೆ. ಆ ಸ್ಪ್ರೆಡ್ ಶೀಟ್ ಈಸ್ ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ಯೂಸಸ್ ಆಫ್ ದ ಪರ್ಸನಲ್ ಕಂಪ್ಯೂಟರ್ ಅಂತ ನಾವು ಅದನ್ನು ಕರಿತಾ ಇರ್ತೀವಿ. ಸೊ ಸ್ಪ್ರೆಡ್ಶೀಟ್ ಅಂದ ತಕ್ಷಣ ಅದು ಹೆಂಗೆ ತೋರಿಸೈತೆ ನೋಡಿರಿ. ಇನ್ ಅ ಸ್ಪ್ರೆಡ್ಶೀಟ್ ಸ್ಪೇಸಸ್ ದ್ಯಾಟ್ ಹೋಲ್ಡ್ ಐಟಮ್ಸ್ ಆಫ್ ಡೇಟಾ ಆರ್ ಕಾಲ್ಡ್ ಏನು ಕರಿತೀವಿ ಅಂದ್ರೆ ಸೆಲ್ಸ್ ಅಂತ ಕರಿತಾನೆ. ಸೊ ಸೆಲ್ ಅಂತ ನಮಗದ ತೋರಿಸ್ತಾ ಇರ್ತೈತಿ. ಸೊ ಡಾಕ್ಯುಮೆಂಟೇಷನ್ ವರ್ಡ್ದೊಳಗೆ ಪ್ಲೇನ್ ಪೇಪರ್ ಓಪನ್ ಆಗ್ತೈತಿ. ಸೊ ಇಲ್ಲಿ ಏನು ಓಪನ್ ಆಗ್ತೈತಿ ಅಂದ್ರೆ ವರ್ಕ್ ಬುಕ್ ಆರ್ ವರ್ಕ್ ಶೀಟ್ ಓಪನ್ ಆಗ್ತೈತಿ. ಸೊ ಅದರೊಳಗೆ ಏನು ಬರ್ತದೆ ಅಂದ್ರೆ ರೋಸು ಮತ್ತು ಕಾಲಮ್ಸ್, ಕಂಬ ಸಾಲು ಮತ್ತು ಅಡ್ಡ ಸಾಲು, ಅದರ ಮಧ್ಯದೊಳಗೆ ಏನು ಬರ್ತೈತಿ ಅಂದ್ರೆ ಸೊ ಸೆಲ್ ಬರ್ತೈತಿ ಅಂತ ನಾವು ಅದನ್ನು ಕರಿತಾ ಇರ್ತಾನೆ. ಸೊ ಈಚ್ ಸೆಲ್ ಈಸ್ ಲೇಬಲ್ಡ್ ಅಕಾರ್ಡಿಂಗ್ ಟು ಇಟ್ಸ್ ಪ್ಲೇಸ್ಮೆಂಟ್ ಅಂತ ಕರೀತಾನೆ. ಸೊ ಪ್ಲೇಸ್ಮೆಂಟ್ ಅಂದ ತಕ್ಷಣ ಅಲ್ಲಿ ಹೆಂಗೆ ತೋರಿಸ್ತೈತೆ ಅಂದರೆ ಕಾಲಮ್ ನೇಮ್ ತೋರಿಸ್ತಾರೆ. ಫಾರ್ ಎಕ್ಸಾಂಪಲ್ ಎ ಕಾಲಮ್, ಬಿ ಕಾಲಮ್, ಸಿ ಕಾಲಮ್, ಡಿ ಕಾಲಮ್, ಇ ಕಾಲಮ್ ಅಂತ ತೋರಿಸ್ತಾ ಇರ್ತೈತಿ. ಅಪ್ ಟು ಎಲ್ಲಿವರೆಗೆ ತೋರಿಸ್ತೈತೆ ಅಂದರೆ XFD ವರೆಗೆ ತೋರಿಸ್ತೈತಿ. ಸೊ ನಿಮ್ಮ ವರ್ಷನ್ ಇರೋದು ಆಫೀಸ್ 2000 ವರ್ಷನ್ ಐತಿ. ಸೊ ಆಫೀಸ್ 2000 ವರ್ಷನ್ದೊಳಗೆ ಎ ಕಾಲಮ್ದಿಂದ ಅಪ್ ಟು ಎಲ್ಲಿವರೆಗೆ ಬರ್ತೈತೆ ಅಂದ್ರೆ XFD ಒಳಗೆ ನಿಮಗೆ ತೋರಿಸ್ತಾ ಇರ್ತೈತಿ. ಅದನ್ನು ಅಲ್ಲಿ ತೋರಿಸ್ತಾ ನೋಡುವ A1, A2, A3 ಅಂತ ನಾವು ಅದನ್ನು ತೋರಿಸ್ತಾ ಇರ್ತಾನೆ. ಆ್ಯಂಡ್ ಮೇ ಹ್ಯಾವ್ ಆ್ಯನ್ ಅಬ್ಸಲ್ಯೂಟ್ ಆರ್ ರಿಲೇಟಿವ್ ರೆಫರೆನ್ಸ್ ಟು ದ ಸೆಲ್ ಅರೌಂಡ್ ಇಟ್ ಅಂತ ಕರೀತಾನೆ. ಅಂದ್ರೆ ರೆಫರೆನ್ಸಸ್ ಬರ್ತಾರೆ ಅಲ್ಲಿ. ಸೊ ರೆಫರೆನ್ಸಸ್ ಅಂದ ತಕ್ಷಣ ರಿಲೇಷನ್ ಕೊಡಬೇಕಲ್ಲ. ಸೊ ಒನ್ ಕಾಲಮ್ ಟು ಎನದರ್ ಕಾಲಮ್, ಒನ್ ಸೆಲ್ ಟು ಎನದರ್ ಸೆಲ್ ನಾವು ರಿಲೇಷನ್ ಕೊಡಬೇಕಾಗಿರ್ತೈತಿ. ಸೊ ರಿಲೇಷನ್ ಕೊಡಬೇಕಾದಾಗ ಬರ್ತಕ್ಕಂಥ ಸೊ ಒಂದು ಪಾರ್ಟ್ ಅಂತ ನಾವು ಅದನ್ನು ಕರಿತಾ ಇರ್ತಾನೆ. ಆ ಸ್ಪ್ರೆಡ್ ಶೀಟ್ ಈಸ್ ಜನರಲಿ ಡಿಸೈನ್ ಟು ಹೋಲ್ಡ್ ನ್ಯೂಮರಿಕಲ್ ಡೇಟಾ ಆ್ಯಂಡ್ ಶಾರ್ಟ್ ಟೆಕ್ಸ್ಟ್ ಸ್ಟ್ರಿಂಗ್ಸ್ ಅಂತ ನಾವು ಅದನ್ನು ಕರಿತಾನೆ. ಕೆಲವೊಂದಿಷ್ಟು ಏನು ಬರ್ತವೆ ಅಂದರೆ ಫಂಕ್ಷನ್ಸ್ಗಳನ್ನು ನಾವಲ್ಲಿ ಯೂಸ್ ಮಾಡ್ತಾ ಇರ್ತೀನಿ. ಸೊ ಅದು ಸ್ಟ್ರಿಂಗ್ಸ್ ಅಂತ ಇಟ್ ಮೀನ್ಸ್ ನ್ಯೂಮರಿಕಲ್ ಡೇಟಾ ಆ್ಯಂಡ್ ಏನು ಕರಿತೀವಿ ಅಂದರೆ ಶಾರ್ಟ್ ಟೆಕ್ಸ್ಟ್ ಸ್ಟ್ರಿಂಗ್ಸ್ ಅಂತ ನಾವು ಅದನ್ನು ಕರಿತಂತ ನಾವಲ್ಲಿ ಕರಿಬೋದು. ದೆನ್ ಅದ್ರ ಜೊತೆಗೆ ಇದನ್ನು ನೀವಲ್ಲಿ ನೋಡಬೇಕಾದಾಗ ಸ್ಪ್ರೆಡ್ಶೀಟ್ ಯೂಸ್ವಲಿ ಪ್ರೊವೈಡ್ ದ ಎಬಿಲಿಟಿ ಟು ಪ್ರೊಟ್ರೇ ಡೇಟಾ ರಿಲೇಷನ್ಶಿಪ್ ಗ್ರಾಫಿಕಲಿ ಅಂತ ಕರಿತಾ ಇದ್ದಾನೆ. ಸೊ ಗ್ರಾಫಿಕಲಿ ಸೊ ರೀಪ್ರೆಸೆಂಟೇಷನ್ ಅಂತ ನಾವು ಅದನ್ನು ಕರಿತಾ ಇರ್ತೀವಿ. ಸೊ ಸ್ಪ್ರೆಡ್ಶೀಟ್ ಈಸ್ ಜನರಲಿ ಡು ನಾಟ್ ಆಫರ್ ದ ಎಬಿಲಿಟಿ ಟು ಸ್ಟ್ರಕ್ಚರ್ ಆ್ಯಂಡ್ ಲೇಬಲ್ ಡೇಟಾ ಐಟಮ್ಸ್ ಆ್ಯಸ್ ಫುಲ್ಲಿ ಆ್ಯಸ್ ಅ ಡೇಟಾಬೇಸ್ ಆ್ಯಂಡ್ ಯೂಸ್ವಲಿ ಡು ನಾಟ್ ಆಫರ್ ದ ಎಬಿಲಿಟಿ ಟು ಕ್ವ್ಯಾರಿ
ಏನು ಕರೀತೀವಿ ಅಂದ್ರೆ ಡೇಟಾ ಬೇಸ್ ಅಂತ ಅದನ್ನು ಕರೀತಾ ಇರ್ತಾನೆ. ಇನ್ ಜನರಲ್ ಅ ಸ್ಪ್ರೆಡ್ ಶೀಟ್ ಈಸ್ ಮಚ್ ಸಿಮಿಲರ್ ಪ್ರೋಗ್ರಾಮ್ ದ್ಯಾನ್ ದ ಅ ಡೇಟಾ ಬೇಸ್ ಪ್ರೋಗ್ರಾಮ್ ಅಂತ ಅದನ್ನು ಕರೀತಾ ಇರ್ತಾನೆ. ಸೊ ಕಾಮನ್ ಆಗಿ ಇದನ್ನು ಏನು ಕರಿತೀವಿ ಅಂದರೆ ಒಂದು ರಿಲೇಷನ್ಶಿಪ್ ಏನು ಕರಿತೀವಿ ಅಂದರೆ ಗ್ರಾಫಿಕಲಿ ರೀಪ್ರೆಸೆಂಟೇಷನ್ ಆಫ್ ಸ್ಪ್ರೆಡ್ ಶೀಟ್ ಅಂತ ಅದನ್ನು ಕರೀತಾ ಇರ್ತಾನೆ. ಸೊ ಫಸ್ಟ್ ಆಫ್ ಆಲ್ ಇದನ್ನು ಕಂಡು ಹಿಡಿದವ್ರು ಯಾರಪ್ಪ ಅಂದರೆ ಡ್ಯಾನಿಯಲ್ ಬ್ರ್ಯಾಂಕ್ಲಿನ್ ಆ್ಯಂಡ್ ಬಾಬ್ ಫ್ರಾಂಕ್ಸ್ಟನ್ ಕ್ರಿಯೇಟೆಡ್ ದ ಫಸ್ಟ್ ಸ್ಪ್ರೆಡ್ಶೀಟ್ ಅಪ್ಲಿಕೇಶನ್ ಪ್ರೋಗ್ರಾಮ್ ಅಂತ ನಾವು ಅದನ್ನು ಕರಿತಾ ಇರ್ತಾನೆ. ಸೊ ಫಸ್ಟ್ ಅಪ್ಲಿಕೇಶನ್ ಪ್ರೋಗ್ರಾಮ್ ಅಂದ ತಕ್ಷಣ ಅದ್ರ ಹೆಸರು ಏನಂತಾರೆ ವಿಸಿಕಾಕ್ ಅಂತ ನಾವು ಅದನ್ನು ಕರಿತಾ ಇರ್ತೀವಿ. ಅದನ್ನೇನು ಕರಿತೀವಿ ಅಂದರೆ ವಿಸಿಬಲ್ ಕ್ಯಾಲ್ಕುಲೇಟರ್ ಅಂತ ನಾವು ಅದನ್ನು ಕರಿತಾ ಇರ್ತಾನೆ. ಸೊ ಅದಕ್ಕಿಂತ ಪೂರ್ವದೊಳಗೆ ಮೊದಲಿಗೆ ಏನಂದ್ರೆ ಲೋಟಸ್ 1 2 3 ಕಮ್ ನೆಕ್ಸ್ಟ್ ಫಾಲೋಡ್ ಬೈ ದ ಮೈಕ್ರೋಸಾಫ್ಟ್ ಎಕ್ಸೆಲ್ ಅಂತ ನಾವು ಅದನ್ನು ಕರಿತಾ ಇರ್ತಾನೆ. ಸೊ ಫಸ್ಟ್ ಅದನ್ನು ಲೋಟಸ್ ಕ್ವಾಟ್ರೋ ಅಂತ ನಾವು ಅದನ್ನು ಕರಿತಾ ಇದ್ವಿ, ಕ್ವಾಟ್ರೋ ಪ್ರೋ ಅಂತ ಮತ್ತು ಲೋಟಸ್ ಅಂತ ನಾವು ಅದನ್ನು ಕರಿತಾ ಇದ್ವಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಕೆಲವೊಂದಿಷ್ಟು ಅಪ್ಲಿಕೇಶನ್ಸ್ ಬರ್ತಾವೆ ರೀ. ಸೊ 4 ಅಪ್ಲಿಕೇಶನ್ಸ್ ನಿಮಗೆ ಕಾಣಿಸ್ತಾ ಇರ್ತವೆ. ಒನ್ ಈಸ್ ದ ಅಕೌಂಟಿಂಗ್, ಏನಾದರೂ ಒಂದು ಟೈಮ್ ಶೀಟ್ಸ್, ಥರ್ಡ್ ಒನ್ ಈಸ್ ದ ಡೇಟಾಬೇಸ್ ಯೂಸ್, ಫೋರ್ತ್ ಒನ್ ಈಸ್ ದ ಚಾರ್ಟ್ ಕ್ರಿಯೇಷನ್ ಅಂತ ಕರಿತಾ ಇರ್ತಾನೆ. ಸೊ ಸ್ಪ್ರೆಡ್ ಶೀಟ್ ಅಂದ ತಕ್ಷಣ ಒಂದು ಅಕೌಂಟಿಂಗ್ ಪರ್ಪಸ್ ಅಂತ ನಾವು ಅದನ್ನು ಕರಿತಾ ಇರ್ತಾನೆ. ಸೊ ಅದನ್ನೆಲ್ಲ ಬಿಹೈಂಡ್ ಸಾರ್ಟಿಂಗ್ ಸ್ಪ್ರೆಡ್ ಶೀಟ್ಸ್ ಆರ್ ಇನ್ ವ್ಯಾಲ್ಯೂಯಬಲ್ ಕ್ಯಾಲ್ಕುಲೇಟರ್ಸ್ ಅಂತ ಕರೀತಾರೆ. ಬೈ ಎಂಟರಿಂಗ್ ದ ಅಪ್ರೋಪ್ರಿಯೇಟ್ ಮೆಥಮೆಟಿಕಲ್ ಫಂಕ್ಷನ್ಸ್ ಅಂತ ಅದನ್ನು ಕರೀತಾರೆ. ಇಂಟು ಸೆಲ್ ಯು ಕ್ಯಾನ್ ಟರ್ನ್ ಅ ಸಿಂಪಲ್ ಸ್ಪ್ರೆಡ್ಶೀಟ್ ಇಂಟು ಆ್ಯನ್ ಅಕೌಂಟಿಂಗ್ ಪೇಜ್ ಅಂತ ನಾವು ಅದನ್ನು ಕರಿತಾ ಇರ್ತಾರೆ. ಮೆಥಮೆಟಿಕಲ್ ಫಂಕ್ಷನ್ಸ್ಗಳನ್ನು ನಾವಿಲ್ಲಿ ಯೂಸ್ ಮಾಡ್ಬೋದು. ಎಡಿಷನ್ನು, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ಸ್, ಎನಿ ಅದರ್ ಫಂಕ್ಷನ್ಸ್ಗಳನ್ನು ನಾವಲ್ಲಿ ಯೂಸ್ ಮಾಡ್ತಾ ಇರ್ತೀವಿ. ಕಾಮನ್ ಆಗಿ ಮೆಥಮೆಟಿಕಲ್ ಫಂಕ್ಷನ್ಸ್ ಅಂತ ತಕ್ಷಣ 4 ಆಪ್ಷನ್ಸ್ ನಾವಲ್ಲೇ ತೋರಿಸ್ತಾ ಇರ್ತೀವಿ. ಸೊ ಟೈಮ್ ಶೀಟ್ಸ್ ಅಂತ ಕರೀತಾನೆ. ಬಿಸೈಡ್ಸ್ ದ ಆ್ಯಡಿಂಗ್ ಆ್ಯಂಡ್ ಸಬ್ಟ್ರಾಕ್ಟಿಂಗ್ ಇಂಟೀಜರ್ಸ್, ಸ್ಪ್ರೆಡ್ಶೀಟ್ಸ್ ಕ್ಯಾನ್ ಆಲ್ಸೋ ಪರ್ಫಾರ್ಮ್ ದೋಸ್ ಕ್ಯಾಲ್ಕುಲೇಷನ್ಸ್ ಆನ್ ಒನ್ ಟೈಮ್ ಬೇಸ್ಡ್ ನಂಬರ್ಸ್ ಅಂತ ನಾವು ಅದನ್ನು ಕರಿತಾ ಇರ್ತಾನೆ. ಸೊ ಟೈಮ್ ಶೀಟ್ಸ್ ಪರ್ಪಸ್ ನಾವು ಏನು ಮಾಡ್ತೀವಿ ಅಂದ್ರೆ ಸೊ ಅದನ್ನು ಬಳಸ್ತಾ ಇರ್ತೀವಿ. ಆಮೇಲೆ ಡೇಟಾಬೇಸ್ ಯೂಸ್ ಅಂತ ಕರಿತಾನೆ ನೋಡ್ರಿ. ಸೊ ಡೇಟಾಬೇಸ್ ಯೂಸ್ ಅಂದ ತಕ್ಷಣ ಆಲ್ದೋ ಸ್ಪ್ರೆಡ್ಶೀಟ್ಸ್ ಆರ್ ನಾಟ್ ಟ್ರೂ ಇನ್ ಏನು ಕರಿತಾನೆ ರಿಲೇಷನಲ್ ಡೇಟಾಬೇಸ್, ದೇ ಕ್ಯಾನ್ ಬಿ ಡಿಸೈನ್ಡ್ ಆ್ಯಂಡ್ ಫಾರ್ಮೇಟೆಡ್ ಟು ಫಂಕ್ಷನ್ಸ್ ಆ್ಯಸ್ ಸಿಂಪ್ಲಿಫೈಡ್ ಒನ್ಸ್ ಅಂತ ನಾವು ಅದನ್ನು ಕರಿತಾ ಇರ್ತೀವಿ. ಸೊ ಸ್ಪ್ರೆಡ್ಶೀಟ್ ಅನ್ನೋ ಒಂದು ಡೇಟಾಬೇಸ್ ಪರ್ಪಸ್ ಅಂತ ನಾವು ಅದನ್ನು ಕರಿಬೋದು. ಆಮೇಲೆ ಚಾರ್ಟ್ಗಳನ್ನು ಕ್ರಿಯೇಷನ್ ಮಾಡ್ಬೋದು. ಸೊ ಚಾರ್ಟ್ಸ್ ಇನ್ ಗ್ರಾಫ್ಸ್ ಕ್ರಿಯೇಟ್ ಬೆಟರ್ ದೆನ್ ಡಿಫ್ರೆಕ್ಷನ್ಸ್ ಆಫ್ ಟ್ರೆಂಡ್ಸ್ ಆ್ಯಂಡ್ ಪರ್ಸಂಟೇಜ್ ದ್ಯಾನ್ ರೋ ಏನು ಕರಿತೀವಿ ಅಂದರೆ ನಂಬರ್ಸ್ ಅಂತ ನಾವು ಅದನ್ನು ಕರಿತಾ ಇರ್ತಾನೆ. ಅದಕ್ಕೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಚಾರ್ಟ್ಸ್ಗಳನ್ನು ನಾವಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಪೈ ಚಾರ್ಟ್, ಬಾರ್ ಚಾರ್ಟ್, ಕಾಲಮ್ ಚಾರ್ಟ್, ಹೌದಾ. ಸೊ ಈ ಥರ ಚಾರ್ಟ್ಸ್ಗಳನ್ನು ನಾವಲ್ಲಿ ಕ್ರಿಯೇಟ್ ಮಾಡ್ಬೋದು. ಇವು ಅಪ್ಲಿಕೇಶನ್ಗೆ ಸಂಬಂಧಪಟ್ಟಂಗೆ ನಿಮಗೆಲ್ಲ ತೋರಿಸ್ತಾ ಇರ್ತೈತಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆಲ್ಲೇ ಕನ್ಸೆಪ್ಟ್ ಆಫ್ ಎಲೆಕ್ಟ್ರಾನಿಕ್ ಸ್ಪ್ರೆಡ್ಶೀಟ್ ಅಂತ ನಾವು ಕರಿತಾ ಇರ್ತೀವಿ. ಸೊ ಸ್ಪ್ರೆಡ್ಶೀಟ್ ಅಂದ ತಕ್ಷಣ ನೋಡಿರಿ ಅಲ್ಲಿ ಏನು ಕರಿತೀವಿ ಅಂದರೆ ಸ್ಪ್ರೆಡ್ಶೀಟ್ ಪ್ರೋಗ್ರಾಮ್ಸ್ ಅಲೋ ಯೂಸರ್ಸ್ ಟು ಡೆವಲಪ್ ಅ ನಂಬರ್ ಆಫ್ ಡಾಕ್ಯುಮೆಂಟ್ಸ್ ಅಂತ ಕರಿತಾನೆ. ದ್ಯಾಟ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಬೋತ್ ಪ್ರೊಫೆಷ್ನಲ್ ಆ್ಯಂಡ್ ಪರ್ಸ್ನಲ್ ಯೂಸ್ ಅಂತ ನಾವು ಅದನ್ನು ಕರಿತಾ ಇರ್ತಾನೆ. ಹೌದ್ರಿ. ಆಮೇಲೆ ಯೂಸರ್ಸ್ ಕ್ಯಾನ್ ಸ್ಟೋರ್ ಏನು ಮಾಡ್ತೀವಿ ಅಂದರೆ ಡೇಟಾ ಸ್ಟೋರ್ ಮಾಡ್ತೀವಿ, ಪರ್ಫಾರ್ಮ್ ಕ್ಯಾಲ್ಕುಲೇಷನ್ಸ್ ಆ್ಯಂಡ್ ಡಿಸ್ಪ್ಲೇಸ್ ವ್ಯಾಲ್ಯೂಸ್ ಆರ್ ಫಿಗರ್ಸ್ ಗ್ರಾಫಿಕಲಿ ಅಂತ ನಾವು ಅದನ್ನು ಕರಿತಾ ಇರ್ತಾನೆ. ಆ ಸ್ಪ್ರೆಡ್ಶೀಟ್ ಮೇ ಬಿ ಯೂಸ್ಡ್ ಟು ಕ್ಯಾಲ್ಕುಲೇಟ್ ದ ಅರ್ನಿಂಗ್ಸ್ ಆಫ್ ಬಿಸ್ನೆಸ್ ಪ್ರಾಡಕ್ಟ್ಸ್ ಫಾರ್ ದ ಇಯರ್ ಅಂತ ನಾವು ಅದನ್ನು ಕರಿತಾರೆ. ಆರ್ ಇಟ್ ಸಿಂಪ್ಲಿ ಮೇ ಬಿ ಯೂಸ್ಡ್ ಟು ಕೀಪ್ ಟ್ರ್ಯಾಕ್ ಆಫ್ ಮಂತ್ಲಿ ಬಿಲ್ಸ್ ಅಂತ ನಾವು ಕರಿತಾ ಇರ್ತಾನೆ. ಸೊ ಒಂದು ಇಟ್ ಮೀನ್ಸ್ ಒಂದು ಕ್ಯಾಲ್ಕುಲೇಷನ್ ಪರ್ಪಸ್ ಅಂತ ನಾವು ಕರೆದಾಗ ಸೊ ಅದನ್ನು ಅರ್ನಿಂಗ್ಸ್ ಆಫ್ ಬಿಸ್ನೆಸ್ ಪ್ರಾಡಕ್ಟ್ಸ್, ಸೊ ಬಿಸ್ನೆಸ್ ಸಂಬಂಧಪಟ್ಟಂಗೆ ನೀವು ಅದನ್ನು ಕ್ಯಾಲ್ಕುಲೇಷನ್ ಪರ್ಪಸ್ ಅನ್ನೋದನ್ನು ಫಾರ್ ದ ಎವ್ರಿ ಇಯರ್ ನಾವು ಅದನ್ನು ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಬರ್ತೈತಿ. ಆರ್ ಇಟ್ ಸಿಂಪ್ಲಿ ಮೇ ಬಿ ಯೂಸ್ಡ್ ಟು ದ ಟ್ರ್ಯಾಕ್ ಆಫ್ ಮಂತ್ಲಿ ಬಿಲ್ಸ್ಗಳನ್ನು ತೆಗಿಲಿಕ್ಕೆ ನಾವು ಏನು ಮಾಡ್ತೀವಿ ಅಂದರೆ ಸೊ ಈ ಒಂದು ಆಪ್ಷನನ್ನು ಬಳಸ್ತಾ ಇರ್ತೀವಿ. ಆಮೇಲೆ ಅಲ್ಲಿ ಮೀನಿಂಗ್ ಹೇಳ್ತಾ ನೋಡ್ರಿ, ಆ ಸ್ಪ್ರೆಡ್ಶೀಟ್ ಈಸ್ ಅ ರೆಕ್ಟ್ಯಾಂಗ್ಯುಲರ್ ಟೇಬಲ್ ಅಂತ ಕರೀತಾನೆ. ಒಂದು ಟೇಬಲ್ ಕಾಣಿಸ್ತೈತಿ ಆರ್ ಗ್ರಿಡ್ ಆಫ್ ಸೆಲ್ಸ್ ದಟ್ ಹೋಲ್ಡ್ ಏನು ಕರಿತೀವಿ ಅಂದರೆ ಇನ್ಫಾರ್ಮೇಷನ್. ಆ ಟೇಬಲ್ದೊಳಗೆ ಏನು ಮಾಡ್ತೀವಿ ಅಂದರೆ ಇನ್ಫಾರ್ಮೇಷನನ್ನು ಹೋಲ್ಡ್ ಮಾಡ್ತಾ ಇರ್ತೀವಿ. ದ ಇನ್ಫಾರ್ಮೇಷನ್ ಮೇ ಬಿ ನಂಬರ್ ಇರ್ಬೋದು, ಟೆಕ್ಸ್ಟ್ ಇರ್ಬೋದು, ಗ್ರಾಫಿಕ್ ಆರ್ ಫಾರ್ಮುಲಾ ದ್ಯಾಟ್ ಈಸ್ ಕ್ಯಾಲ್ಕುಲೇಟೆಡ್ ಬೇಸ್ಡ್ ಅಪಾನ್ ಇನ್ಫಾರ್ಮೇಷನ್ ದಟ್ ಈಸ್ ಕಂಟೈನ್ಡ್ ಇನ್ ಅದರ್ ಹಿಂಗೆ ಕರಿತೀವಿ ಅಂದರೆ ಸೊ ಸೆಲ್ ಅಂತ ನಾವು ಅದನ್ನು ಕರಿತಾ ಇರ್ತೀವಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಅಲ್ಲಿ ನಿಮ್ಮ ಕೆಳಗಡೆ ತೋರಿಸುತ್ತೆ ನೋಡ್ರಿ, ಸ್ಪ್ರೆಡ್ಶೀಟ್ಸ್ ಆರ್ ಬೇಸಿಕಲಿ ಜನರಲ್ ಪರ್ಪಸ್ ಆರ್ ಫೈನಾನ್ಷಿಯಲ್ ಪರ್ಪಸ್ ಆರ್ ಸ್ಟ್ಯಾಟಿಸ್ಟಿಕಲ್ ಪರ್ಪಸ್ ಆರ್ ಬಿಸ್ನೆಸ್ ಪರ್ಪಸ್, ಇಂಜಿನಿಯರಿಂಗ್ ಪರ್ಪಸ್ ಆ್ಯಂಡ್ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಪರ್ಪಸ್ ಅಂತ ಕರಿತಾ ಇರ್ತಾನೆ. ಅದನ್ನು ಒಂದು ಲೈನ್ದೊಳಗೆ ಹೇಳಬೇಕಂದ್ರೆ ನಾವಲ್ಲೇ ಸ್ಪ್ರೆಡ್ಶೀಟ್ ಆರ್ ಬೇಸಿಕಲಿ ಜನರಲ್, ಫೈನಾನ್ಷಿಯಲ್, ಸ್ಟ್ಯಾಟಿಸ್ಟಿಕಲ್, ಬಿಸ್ನೆಸ್, ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಪರ್ಪಸ್ ನಾವೇನು ಮಾಡ್ತೀವಿ ಅಂದರೆ ಆ ಒಂದು ಆಪ್ಷನನ್ನು ಬಳಸ್ತಾ ಇರ್ತೀವಿ. ಅಲ್ಲಿ ಮತ್ತೆ ಮುಂದೆ ಹೇಳ್ತಾರೆ ನೋಡ್ರಲ್ಲೇ, ಸ್ಪ್ರೆಡ್ಶೀಟ್ ಕನ್ಸಿಸ್ಟ್ ಆಫ್ ಮೆನಿ ನಂಬರ್ ಆಫ್ ಇಂಟರ್ಸೆಕ್ಷನ್ ಆಫ್ ರೋ ಆ್ಯಂಡ್ ಏನು ಕರೀತು ಅಂದರೆ ಕಾಲಮ್ಸ್, ಇನ್ಕ್ಲೂಡ್ ಏನು ಬರ್ತದೆ ಅಂದರೆ ಗ್ರಿಡ್ ಲೈನ್ಸನ್ನು ಸಹಿತ ನಿಮಗಲ್ಲಿ ತೋರಿಸ್ತಾ ಇರ್ತವೆ. ರೋಸ್ ಆರ್ ಲೇಬಲ್ಡ್ ಬೈ ನಂಬರ್ಸ್ ಇನ್ ಹಾರಿಜೆಂಟಲ್ ಡೈರೆಕ್ಷನ್ ಆ್ಯಂಡ್ ಕಾಲಮ್ಸ್ ಆರ್ ಲೇಬಲ್ಡ್ ಇನ್ ಆಲ್ಫಾಬೆಟ್ಸ್ ಅಂತ ಕರಿತಾ ಇರ್ತಾನೆ. ಅಂದರೆ ರೋಸ್ ಹೆಂಗೆ ತೋರಿಸ್ತೈತೆ ಅಂದ್ರೆ ನಂಬರ್ಸ್ ರೂಪದೊಳಗೆ ತೋರಿಸೈತಿ, ಅದು ಹಾರಿಜೆಂಟಲ್ ವೈಸ್ ತೋರಿಸೈತಿ. ಕಾಲಮ್ಸ್ ಆರ್ ಲೇಬಲ್ಡ್ ಬೈ ದ ಹೆಂಗೆ ತೋರಿಸೈತೆ ಅಂದ್ರೆ ಆಲ್ಫಾಬೆಟ್ಸ್ ವೈಸ್ ನಿಮಗೆ ತೋರಿಸ್ತಾ ಇರ್ತೈತಿ. ಸೊ ಆಲ್ಫಾಬೆಟ್ಸ್ ಅಂದ ತಕ್ಷಣ ಎ ಕಾಲಮ್, ಬಿ ಕಾಲಮ್, ಸಿ ಕಾಲಮ್, ಡಿ ಕಾಲಮ್ ಅಪ್ ಟು ಎಲ್ಲಿವರೆಗೆ ತೋರಿಸೈತೆ ಅಂದ್ರೆ ಎಕ್ಸ್ ಎಫ್ ಡಿ ಅವರಿಗೆ ನಿಮ್ಗೆ ಏನು ಮಾಡ್ತೈತೆ ಅಂದರೆ ಸೊ ಡಿಸ್ಪ್ಲೇ ಮಾಡ್ತಾ ಇರ್ತೈತಿ. ಸೊ ನಂಬರ್ಸ್ ಅಂದ ತಕ್ಷಣ ಸೊ 1
2 3 ಹಾರಿಜೆಂಟಲ್ ವೈಸ್ ಅಪ್ ಟು 10,48,576 ಏನು ಮಾಡ್ತೈತೆ ಅಂದ್ರೆ ಸೊ ನಿಮ್ಗೆ ರೋಸ್ಗಳನ್ನು ನಂಬರ್ಸ್ ರೂಪದೊಳಗೆ ಏನು ಮಾಡ್ತೈತೆ ಅಂದ್ರೆ ಸೊ ಡಿಸ್ಪ್ಲೇ ಮಾಡ್ತಾ ಇರ್ತೈತಿ. ಇದು ನಿಮ್ಗೆ ಕನ್ಸೆಪ್ಟ್ ಆಫ್ ಎಲೆಕ್ಟ್ರಾನಿಕ್ ಸ್ಪ್ರೆಡ್ ಶೀಟ್ ಅಂದ್ರೆ ನಿಮಗಲ್ಲಿ ತೋರಿಸ್ತಾ ಇರ್ತೈತಿ. ಸೊ ಇಲ್ಲಿ ನೆಕ್ಸ್ಟ್ ಬಂದುಬಿಟ್ಟು ಟೈಪ್ಸ್ ಆಫ್ ಎಲೆಕ್ಟ್ರಾನಿಕ್ ಸ್ಪ್ರೆಡ್ ಶೀಟ್ಸ್ ಅಂತ ಬರ್ತಾವೆ. ಸೊ 2 ಟೈಪ್ಸ್ ಬರ್ತಾವೆ ರೀ. ಸೊ ಅದರೊಳಗೆ ಒಂದು ಬಂದುಬಿಟ್ಟು ನಿಮಗೆ ಕ್ವಾಟ್ರೋ ಪ್ರೋ ಅಂತ ಬರ್ತೈತಿ. ಸೆಕೆಂಡ್ ಒಂದು ಬಂದುಬಿಟ್ಟು ಲೋಟಸ್ 1 2 3 ಅಂತ ನಾವು ಅದನ್ನು ಕರಿತಾ ಇರ್ತೀವಿ. ಇವೆರಡು ಸ್ಪ್ರೆಡ್ ಶೀಟ್ಸ್ ನಿಮಗಲ್ಲಿ. ಸೊ ಇವೆರಡನ್ನು ತೊಗೊಂಡು ನೆಕ್ಸ್ಟ್ ಏನು ಮಾಡಿದ್ರೆ ಅಂತ ಮೈಕ್ರೋಸಾಫ್ಟ್ ಎಕ್ಸೆಲ್ ನಾವಲ್ಲಿ ನೋಡ್ತಾ ಇರ್ತೀವಿ. ಸೊ ಲೇಟರ್ ವರ್ಷನ್. ಸೊ ಕ್ವಾಟ್ರೋ ಪ್ರೋ ಇಸ್ ಅ ಸ್ಪ್ರೆಡ್ ಶೀಟ್ ಪ್ರೋಗ್ರಾಮ್ ಡೆವಲಪ್ಡ್ ಬೈ ಯಾರು ಅಂತಂದ್ರೆ ಬೋರ್ಲ್ಯಾಂಡ್ ಅನ್ನೋರು ಏನು ಮಾಡಿದ್ರು ಅಂದ್ರೆ ಆ ಒಂದು ಆಪ್ಷನನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ಕ್ವಾಟ್ರೋ ಪ್ರೋ ಯೂಸ್ಡ್ ಕೀಬೋರ್ಡ್ ಕಮಾಂಡ್ಸ್ ಸಿಮಿಲರ್ ಟು ಲೋಟಸ್ 1 2 3. ಅದು ಹೆಂಗೆ ಕಾಣಿಸುತ್ತೆ ಲೋಟಸ್ 1 2 3 ಹೆಂಗೆ ಕೆಲಸ ಮಾಡ್ತೈತಿ ಸ್ಪ್ರೆಡ್ ಶೀಟ್ ಅದೇ ರೂಪದೊಳಗೆ ನಾವು ಅದನ್ನು ಸಿಮಿಲರ್ ಅದ ನೇಚರ್ದೊಳಗೆ ಅದು ಡಿಸ್ಪ್ಲೇ ಆಗಿ. ಇಟ್ ಈಸ್ ಕಾಮನ್ಲಿ ಸೇಡ್ ಟು ಹ್ಯಾವ್ ಬೀನ್ ದ ಫಸ್ಟ್ ಪ್ರೋಗ್ರಾಮ್ ಟು ಯೂಸ್ ದ ಟ್ಯಾಬ್ಲೆಟ್ ನೋಟ್ಬುಕ್ ಮೆಟಾಫರ್ ಅಂತ ನಾವು ಅದನ್ನು ಕರೀತಾ ಇರ್ತೀವಿ. ಅದನ್ನು ಹೆಂಗೆ ಕರಿತೀವಿ ಅಂದರೆ ಟ್ಯಾಬ್ಲೆಟ್ ನೋಟ್ಬುಕ್ ರೂಪದೊಳಗೆ ನಾವು ಅದನ್ನು ನೋಡ್ತೀವಿ ಅಂತ ನಾವು ಅದನ್ನು ಕರಿಬೋದು. ಸೊ ನೆಕ್ಸ್ಟ್ ಅಲ್ಲಿ ಲೋಟಸ್ 1 2 3 ಅಂದಾಗ ಲೋಟಸ್ 1 2 3 ಈಸ್ ಅ ಸ್ಪ್ರೆಡ್ ಶೀಟ್ ಪ್ರೋಗ್ರಾಮ್ ಫ್ರಮ್ ಲೋಟಸ್ ಸಾಫ್ಟ್ವೇರ್ ಅಂತ ನಾವು ಅದನ್ನು ಕರಿತಾ ಇರ್ತೀವಿ. ಸೊ MS ಆಫೀಸ್ ಸಾಫ್ಟ್ವೇರ್ ಹಂಗೆ ಅದು ಲೋಟಸ್ ಸಾಫ್ಟ್ವೇರ್. ಇಟ್ ವಾಸ್ ಪಾಪ್ಯುಲರ್ ಇನ್ ದ ಮಿಡ್ 1980. ಆ ಒಂದು ಇದರೊಳಗೆ ನೀವು ಇಲ್ಲಿ ತೋರಿಸ್ತಾ ಇರ್ತೈತಿ. ಲೋಟಸ್ 1 2 3 ವಾಸ್ ರಿಲೀಸ್ಡ್ ಆನ್ January 26 1983 ಅಂತ ನಾವು ಅದನ್ನು ಕರಿತಾ ಇರ್ತೀವಿ. ದ ನೇಮ್ ಈಸ್ 1 2 3 ಸ್ಟೀಮ್ಡ್ ಫ್ರಮ್ ದ ಪ್ರಾಡಕ್ಟ್ ಇಂಟಿಗ್ರೇಷನ್ ಆಫ್ 3 ಮೇನ್ ಕೆಪಾಬಿಲಿಟೀಸ್ ಅಂತ ನಾವು ಅದನ್ನು ಕರಿತಾ ಇರ್ತೀವಿ. ಅಲಾಂಗ್ ವಿತ್ ಬೀಯಿಂಗ್ ಅ ಸ್ಪ್ರೆಡ್ ಶೀಟ್ ಇಟ್ ಈಸ್ ಆಲ್ಸೋ ಆಫರ್ಡ್ ಇಂಟೀರಿಯಲ್ ಏನು ಮಾಡ್ತೀವಿ ಅಂತಂದರೆ ಚಾರ್ಟಿಂಗ್, ಗ್ರಾಫಿಂಗ್ ಆ್ಯಂಡ್ ಎಲಿಮೆಂಟ್ರಿ ಡೇಟಾಬೇಸ್ ಆಪ್ರೇಷನ್ಸ್. 3 ಆಪ್ಷನ್ಸ್ ಮೂರು ಪ್ರಾಡಕ್ಟ್ ಬರ್ತಾವ್ರಲ್ಲಿ. ಒಂದು ಚಾರ್ಟಿಂಗ್ ಬರ್ತೈತೆ ರೀ, ಒಂದು ಗ್ರಾಫಿಂಗ್ ಬರ್ತೈತಿ ಆ್ಯಂಡ್ ಎಲಿಮೆಂಟ್ರಿ ಡೇಟಾಬೇಸ್ ಆಪ್ರೇಷನ್ಸ್ ಅಂತ ನಾವು ಅದನ್ನು ಕರಿತಾ ಇರ್ತೀವಿ. ಸೊ ಇದು ನಿಮಗೆ ಜಸ್ಟ್ ಏನಂತಂದ್ರೆ ವಾಟ್ ಈಸ್ ಸ್ಪ್ರೆಡ್ ಶೀಟ್. ಸೊ ಸ್ಪ್ರೆಡ್ ಶೀಟ್ ಅಂದರೆ ಏನು ಗೊತ್ತಾಗ್ತೈತಿ ನಿಮ್ಗೆ, ಸ್ಪ್ರೆಡ್ ಶೀಟ್ ಹೆಂಗೆ ಬಳಸ್ತಾರೆ ಅಂತ ಗೊತ್ತಾಗ್ತೈತಿ. ಅದಕ್ಕೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಅಪ್ಲಿಕೇಶನ್ಸು, ಆಮೇಲೆ ಅದನ್ನು ಯಾರು ಕಂಡುಹಿಡಿದ್ರು, ಆಮೇಲೆ ಅದ್ರ ಜೊತೆಗೆ ಎಲೆಕ್ಟ್ರಾನಿಕ್ ಸ್ಪ್ರೆಡ್ ಶೀಟ್ ಅಂದರೆ ಏನು. ಸೊ ಎಲೆಕ್ಟ್ರಾನಿಕ್ ಸ್ಪ್ರೆಡ್ ಶೀಟ್ ಜೊತೆಗೆ ಟೈಪ್ಸ್ ಆಫ್ ಎಲೆಕ್ಟ್ರಾನಿಕ್ ಸ್ಪ್ರೆಡ್ ಶೀಟ್ ಅಂದರೆ ನಿಮಗಲ್ಲಿ ಬರ್ತಾ ಇರ್ತೈತಿ. ಸೊ ನೆಕ್ಸ್ಟ್ ನಿಮಗಲ್ಲಿ ಬರೋದು ಏನಪ್ಪ ಅಂದ್ರೆ ಮುಂದೆ ನಿಮಗೆ ಬರೋದು ವಾಟ್ ಈಸ್ MS Excel 2007, ದೆನ್ ಅದ್ರ ಫ್ಯೂಚರ್ಸ್ ಏನು, ಆಮೇಲೆ ಕಾಂಪೋನೆಂಟ್ಸ್ ಆಫ್ ದ ಎಕ್ಸೆಲ್ ಸ್ಪ್ರೆಡ್ ಶೀಟ್ ಆರ್ ವರ್ಕ್ ಬುಕ್ ಅದು ಹೆಂಗೆ ಇರ್ತೈತೆ ಅನ್ನೋದನ್ನು ಸೊ ನೆಕ್ಸ್ಟ್ ಕ್ಲಾಸ್ ಒಳಗೆ ನಾವಲ್ಲೇ ನೋಡ್ತಾ ಇರ್ತೀವಿ. ಸೊ ಮತ್ತೊಮ್ಮೆ ನಿಮ್ಗೆ ಇದನ್ನು ಏನಂತಂದ್ರೆ ಸ್ಪ್ರೆಡ್ ಶೀಟ್ ಈಸ್ ಅ ಶೀಟ್ ಆಫ್ ಪೇಪರ್ ದಟ್ ಶೋಸ್ ಅಕೌಂಟಿಂಗ್ ಆರ್ ಅದರ್ ಡೇಟಾ ಇನ್ ರೋಸ್ ಆ್ಯಂಡ್ ಕಾಲಮ್ಸ್ ಅಂತ ನಾವು ಅದನ್ನು ಕರಿತಾ ಇರ್ತೀವಿ. ಸೊ ಇದನ್ನೆಲ್ಲ ನೋಡ್ಕೊಡ್ರಿ, ಮತ್ತು ನೆಕ್ಸ್ಟ್ ಕ್ಲಾಸ್ ಒಳಗೆ ಡಿಸ್ಕಸ್ ಮಾಡೋಣ. ಓಕೆ, ಥ್ಯಾಂಕ್ ಯು.